ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಮಾಜಿ ಸಿಎಂ ಸದಾನಂದ ಗೌಡ. ಕಮಲ ಮನೆಯಲ್ಲಿಯೇ ಆವರಿಸಿಕೊಂಡ ಕ್ರಾಸ್ ವೋಟಿಂಗ್ ಕಿಚ್ಚು. ಇದೀಗ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಮಾಜಿ ಸಿಎಂ ಸದಾನಂದ ಗೌಡ. ಕಮಲ ಮನೆಯನ್ನೇ ಆವರಿಸಿಕೊಂಡ ಕಾಂಗ್ರೆಸ್ ವೋಟಿಂಗ್ ಕಿಚ್ಚು. ಅಡ್ಡ ಮತದಾನ ಕಹಾನಿಗೆ ಬಿಗ್ ಟ್ವಿಸ್ಟ್ ಕೊಟ್ಟ ಸದಾನಂದ ಗೌಡ. ಮತ್ತೊಂದು ರೋಚಕ ತಿರುವು ಪಡೆದುಕೊಂಡ ಅಡ್ಡ ಮತದಾನ. ಡಿವಿಎಸ್ ಬೆಂಕಿ ಹೇಳಿಕೆಯಿಂದ ದಿಗ್ಭ್ರಮೆಗೊಂಡ ಕಮಲ ಪಡೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಡಿವಿಎಸ್ ಎಕ್ಸ್ಕ್ಲೂಸಿವ್ ಮಾತು. ಇದೀಗ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ. ಕಮಲ ಮನೆಯನ್ನೇ ಆವರಿಸಿಕೊಂಡ ಕಾಂಗ್ರೆಸ್ ವೋಟಿಂಗ್ ಕಿಚ್ಚು. ಅಡ್ಡ ಮತದಾನ ಕಹಾನಿಗೆ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸದಾನಂದ ಗೌಡ. ಮತ್ತೊಂದು ರೋಚಕ ತಿರುವು ಪಡೆದುಕೊಂಡ ಅಡ್ಡ ಮತದಾನ. ಡಿವಿಎಸ್ ಬೆಂಕಿ ಹೇಳಿಕೆಯಿಂದ ದಿಗ್ಭ್ರಮೆಗೊಂಡ ಕಮಲ ಪಡೆ. ಈ ಕುರಿತಾಗಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಡಿವಿಎಸ್ ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿದ್ದಾರೆ. ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ. ಈಗ ಕಮಲ ಮನೆಯನ್ನೇ ಆವರಿಸಿಕೊಂಡಿದೆ ಕ್ರಾಸ್ ವೋಟಿಂಗ್ ಕಿಚ್ಚು. ಅಡ್ಡ ಮತದಾನ ಕಹಾನಿಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಸದಾನಂದ ಗೌಡ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಕಹಾನಿಗೆ ಈಗ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಸದಾನಂದ ಗೌಡ. ಮತ್ತೊಂದು ರೋಚಕ ತಿರುವು ಪಡೆದುಕೊಂಡಿದೆ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನ. ಡಿವಿಎಸ್ ಬೆಂಕಿ ಹೇಳಿಕೆಯಿಂದ ದಿಗ್ಭ್ರಮೆಗೊಂಡಿದ್ದಾರೆ ಕಮಲ ಪಡೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಈ ಕುರಿತು ಡಿವಿಎಸ್ ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿದ್ದಾರೆ. ಇನ್ನು ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡರು. ಕಮಲ ಮನೆಯನ್ನೇ ಆವರಿಸಿಕೊಂಡಿದೆ ಕಾಂಗ್ರೆಸ್ ವೋಟಿಂಗ್ ಕಿಚ್ಚು. ಈ ಒಂದು ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿತ್ತು. ಈಗ ಅಡ್ಡ ಮತದಾನದ ಕಹಾನಿಗೆ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿರುವಂಥದ್ದು ಮಾಜಿ ಸಿಎಂ ಸದಾನಂದ ಗೌಡ. ಬಿಜೆಪಿ ಶಾಸಕರನ್ನ ಸೆಳೆಯಲು ಕೈಪಡೆ ನಡೆಸಿತ್ತು ರಹಸ್ಯ ಸಭೆ. ಎರಡೆರಡು ಬಾರಿ ರಹಸ್ಯ ಸಭೆ ನಡೆಸಿದ್ದ ಕಾಂಗ್ರೆಸ್ ಟೀಮ್. ಜೂನ್ 13ಕ್ಕೆ ಹೆಬ್ಬಾಳದ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ರಹಸ್ಯ ಸಭೆ. ಕೈ ನಾಯಕರೊಂದಿಗೆ ಬಿಜೆಪಿ ಶಾಸಕರು ರಹಸ್ಯವಾಗಿ ಸಭೆ ನಡೆಸಿದ್ರು. ಈ ಬಗ್ಗೆ ನನಗೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಿಂದಲೇ ಕರೆ ಬಂದಿತ್ತು. ತಕ್ಷಣ ವಿಜಯೇಂದ್ರ ಹಾಗೆ ಆರ್ ಅಶೋಕ್ಗೆ ಕರೆ ಮಾಡಿದೆ. ಇಬ್ರು ಕೂಡ ಸಿಗಲಿಲ್ಲ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಬ್ಬರಿಗೆ ಕರೆ ಮಾಡಿ ಈ ಬಗ್ಗೆ ತಿಳಿಸಿದ್ದೆ. ಅವರು ಸರಿ ನೋಡ್ತೀನಿ ಅಂತ ಹೇಳಿ ಸುಮ್ಮನಾದ್ರು. ನಂತರ ಪಕ್ಕದ ಅಪಾರ್ಟ್ಮೆಂಟ್ನಲ್ಲಿ ಎರಡನೇ ಸಭೆ ಕೂಡ ನಡೆಯಿತು. ಆಗಲೂ ನಾನು ಎಚ್ಚರಿಸಿದ್ದೆ, ಆದ್ರೂ ಅವರು ಕ್ರಮ ಕೈಗೊಳ್ಳಲಿಲ್ಲ ಅಂತ ಸದಾನಂದ ಗೌಡರು ಮಾತನಾಡಿದ್ದಾರೆ. ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಸುಮಾರು 11 ಮತಗಳು ಕ್ರಾಸ್ ವೋಟಿಂಗ್ ಆಗಿರೋದು ಕ್ಲಿಯರ್ ಕಟ್ ಆಗಿ ಎಲ್ಲರೂ ಕೂಡ ಈಗ ಗೊತ್ತಾಗಿದೆ. ದೇಶದಾದ್ಯಂತ ಸದ್ಯ ಎಲ್ಲರೂ ಕೂಡ ಬೇರೆ ಪಕ್ಷಗಳನ್ನ ತೊರೆದು ಬಿಜೆಪಿ ಕಡೆ ಮುಖ ಮಾಡ್ತಾ ಇದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಮಾತ್ರ ಬಿಜೆಪಿಯಲ್ಲಿ ಇದ್ದಂತ ಶಾಸಕರೇ ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ದಾರೆ. ಸದಾ ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡ ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲಿಗೆ ನೀವು ಶಿಸ್ತಿನ ಪಕ್ಷ ಬಿಜೆಪಿ ಅಂತ ಹೇಳ್ತೀರಾ, ಜೊತೆಗೆ ನೀವು ಕೂಡ ಒಂದು ಪಕ್ಷ ಅಂದ್ರೆ ಬಹಳ ಇಷ್ಟಪಡ್ತೀರಾ, ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಇದ್ಕೊಂಡು ಮುಖ್ಯಮಂತ್ರಿ ಕೂಡ ಆಗಿದ್ರಿ. ನಿಮಗೆ ಎಷ್ಟು ನೋವಾಗುತ್ತೆ ಸರ್ ಇದಾಗಿರೋದು? ಮೊದಲನೇದಾಗಿ ಪ್ರಾಯಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಶಕ್ತಿ ಕೂಡ ನಮ್ಮಲ್ಲಿಲ್ಲ. ನೀವು ಹೇಳಿದ ರೀತಿಯಲ್ಲಿ ಅಧಿಕಾರಕ್ಕಿಂತ ವಿಚಾರ ಮುಖ್ಯ, ವಿಚಾರಕ್ಕಿಂತ ಶಿಸ್ತು ಮುಖ್ಯ ಅಂತ ಹೇಳುವಂಥ ಕಾನ್ಸೆಪ್ಟ್ನಲ್ಲಿ ಬಂದಂಥ ಭಾರತೀಯ ಜನತಾ ಪಾರ್ಟಿ ಹಂತ ಹಂತವಾಗಿ ಸ್ವಲ್ಪ ಮಟ್ಟಿಗೆ ತಮ್ಮ ಆ ಶಿಥಿಲತೆಯನ್ನು ಎಲ್ಲ ಕಡೆ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಆದರೆ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಇರ್ಬೋದು. ಉತ್ತರ ಭಾರತದಲ್ಲಿ ಎಲ್ಲ ಕಡೆ ಕೂಡ ಭಾರತೀಯ ಜನತಾ ಪಾರ್ಟಿಯೇ ಈ ದೇಶದ ಆಶಾಕಿರಣ ಅಂತ ಹೇಳುವಂಥ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ. ಈ ಘಟನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವನಿಗೆ ನನಗಿಂತ ಜಾಸ್ತಿ ನೋವಾಗಿರ್ಬೋದು. ನಾವಾದರೆ ನಮ್ಮ ನೋವುಗಳನ್ನು ಅಳಲುಗಳನ್ನು ನಿಮ್ಮಂಥವ್ರ ಮುಂದೆ ಹೇಳಿಕೊಂಡು ಸ್ವಲ್ಪ ಶಾಂತಿ. ಆದರೆ ಸಾಮಾನ್ಯ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಬ್ಬ ಕಾರ್ಯಕರ್ತ
ಅವನ ಮನೋಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ತುಂಬ ನೋವಾಗ್ತದೆ. ಆಗಬಾರದಂಥ ಘಟನೆ ನಡೆದಿದೆ. ಇದೊಂದು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಇದರಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಈ ರೀತಿಯಾಗಿ ಅಡ್ಡ ಮತದಾನ ಆಗುತ್ತೆ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಂತ ನಿಮಗೇನಾದ್ರೂ ಸುಳಿವಿತ್ತ ಸರ್? ನಿಮಗೇನಾದ್ರೂ ಮಾಹಿತಿ ಇತ್ತ ಇದ್ರ ಬಗ್ಗೆ? ನನಗೆ 2 ವಿಚಾರಗಳನ್ನು ನಾನು ಹೇಳಬಲ್ಲೆ. ಒಂದು, ಯಾವಾಗ DK ಶಿವಕುಮಾರರು ಮುಖ್ಯಮಂತ್ರಿ ಆದ ತಕ್ಷಣ ಒಂದು ದೊಡ್ಡ ಸವಾಲನ್ನೇ ಸ್ವೀಕಾರ ಮಾಡಿ 5ನೇ ಅಭ್ಯರ್ಥಿಯನ್ನು ಕಣಗಿಳಿಸಿದಾಗಲೇ ಏನಾದರೂ ಈ ಬಾರಿ ಸ್ವಲ್ಪ ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸಗಳಾಗಬಹುದು ಅಂತ ಹೇಳುವಂಥ ನನ್ನ ಮನಸ್ಸಲ್ಲಿತ್ತು. 2ನೇದಾಗಿ ನಮಗೆ ಸ್ವಲ್ಪ ದಿನದ ಹಿಂದೆ 13ನೇ ತಾರೀಕು ಅಂತ ಅನ್ನಿಸ್ತದೆ, 13-14ನೇ ತಾರೀಕಿಗೆ ಈ ರೀತಿ BJPಯ ಒಂದಷ್ಟು ಪ್ರಮುಖರು, JDSನ ಪ್ರಮುಖರು, ಕಾಂಗ್ರೆಸ್ನ ಪ್ರಮುಖರು ಒಂದು ಐಷಾರಾಮಿ ಅಪಾರ್ಟ್ಮೆಂಟಲ್ಲಿ ಒಟ್ಟಿಗೆ ಸೇರಿ ಈ ವಿಚಾರ ಡಿಸ್ಕಸ್ ಮಾಡ್ತಾರೆ ಅಂತ ಹೇಳುವಂಥ ಒಂದು ಸಣ್ಣ ನನ್ನ ಗಮನಕ್ಕೆ ತರುವಂಥ ಇದಾಯಿತು. ಆದ ಕಾರಣ ನಾನು ಆಗ ಗಂಭೀರವಾಗಿ ಇದನ್ನು ತಗೊಂಡೆ. ಆದರೆ ನಾನು ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡುವಂಥದ್ದು ಅಥವಾ ಅದರ ಮಧ್ಯದಲ್ಲಿ ಬೇರೆ ಅದಕ್ಕೆ ಕಾರ್ಯಾಚರಣೆ ಮಾಡುವಂಥದ್ದು ನನ್ನ ಜವಾಬ್ದಾರಿ ಅಲ್ಲ. ಅದನ್ನು ಮಾಡಲಿಕ್ಕೆ ಬೇರೆ ಜವಾಬ್ದಾರಿಯುತ ವ್ಯಕ್ತಿಗಳೇ ಇದ್ದಾರೆ ಅಂತ ಹೇಳುವಂಥ ದೃಷ್ಟಿಯಿಂದ ಅಧಿಕ ಪ್ರಸಂಗಿತನ ಮಾಡಬಾರ್ದು ಅಂತ ಹೇಳಿ ಇದನ್ನು ತಿಳಿಸುವಂಥ ಪ್ರಯತ್ನ ನಾನು ಅಶೋಕರಿಗೆ ಮತ್ತು ನಮ್ಮ ವಿಜಯೇಂದ್ರರಿಗೆ ಮಾಡುವಂಥ ಪ್ರಯತ್ನ ಪಟ್ಟೆ. ಅವರು ಸ್ವಲ್ಪ ನಾಟ್ ರೀಚೇಬಲ್ ಆಗಿ ಅವರು ನನಗೆ ಇಮಿಡಿಯೇಟ್ ಲಭ್ಯ ಆಗಲಿಲ್ಲ. ಆದರೆ ನಾನು ತಕ್ಷಣ ಇನ್ಯಾರು ಅಂತ ಹೇಳಿ ನೋಡಿದಾಗ ನಮ್ಮ ಜನರಲ್ ಸೆಕ್ರೆಟರೀಸ್ ಇದರ ಪ್ರಮುಖರು ಅಂತ ಹೇಳುವಂಥದ್ದೇ ಒಬ್ಬ ಜನರಲ್ ಸೆಕ್ರೆಟರಿ ಅವರಿಗೆ ನಾನು ತಕ್ಷಣ ಫೋನ್ ಮಾಡಿದೆ. ಹಿಂಗಿದೆ ಅಣ್ಣ, ಇದರ ಗಂಭೀರ ಇದನ್ನು ತಗೊಳ್ಬೇಕು, ಸ್ವಲ್ಪ ಎಲ್ರಿಗೂ ಹಿರಿಯರಿಗೆ ತಿಳಿಸಿ ತಗೊಳ್ಳಿ ಅಂತ ಹೇಳುವಂಥ ಇದು ಕಾರ್ಯಾಚರಣೆ ಮಾಡಿ ಅಂತ ಹೇಳುವಂಥದ್ದು ನಾನು ಅವರಿಗೆ ಹೇಳಿದೆ. ಇಲ್ಲಿಗೆ ನನ್ನ ಒಂದು ಹಂತದ್ದು ಮುಗಿಯಿತು ಅಂತ ನಾನು ಭಾವಿಸಿ ಆಮೇಲೆ ಸುಮ್ಮನೆ